2 ಬೀಸ್ಟ್ಗಳು ಇವತ್ತು. ಹೊಡ್ಕೊಳ್ಳಿ. ಬೇಸ್ ಒಳ್ಳೆ ಇದೆ ಮಚ್ಚ ಇದ್ರದ್ದು. ಪಾಪರ್ ಕೇಳ್ಸೋಣ ನಿಮಗೆ, ಪಾಟ್ ಪಾಟ್ ಪಾಟ್. ಹೊರಡುವಲ್ಲ, ಫ್ಯೂಲ್ ಆಗ್ದ್ಯಾ? 2 ಬೀಸ್ಟ್ಗಳು ಇವತ್ತು. ನಾವು ಇಂಟ್ರೋ ಬೈಕ್ ಮೇಲೆ ಕೂತೆ ಸ್ಟಾರ್ಟ್ ಮಾಡ್ತೆ. ಎಸ್, ಲೆಟ್ಸ್ ಗೋ. ಆಹಾ ಪೋಯ್. ಹಲೋ, ನಮಸ್ಕಾರ ಎಲ್ರಿಗೂ. ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ, ಸುಸ್ವಾಗತ. ಸೊ ಇದು ಫ್ರೆಶ್ ಬ್ಲಾಗ್ ಅಂತ ಯಾಕೆ ಹೇಳಿದೆ ಅಂದರೆ ಸುಮಾರು ಟೈಮ್ ಆಯಿತು. ಪಾಸ್ಟ್ 6 months ಇಂದ ಯಾವುದು ಆನ್ ಟೈಮ್ ಬರ್ತಾ ಇಲ್ಲ ಬ್ಲಾಗ್. ಸೊ ಇದು ಡೇಟ್ ಹಾಕಿರ್ತೀನಿ. ಸೊ ಇದು ಡಿಲೇ ಮಾಡಿರಲ್ಲ ಅನ್ಕೊಂತೀನಿ. ಎಸ್, ಸೊ ಸ್ಟ್ರೇಟ್ ಅಪ್ ಪಾಯಿಂಟಿಗೆ ಬರೋಣ. ಇವತ್ತು ನಾವೊಂದು ಚಿಕ್ಕ ರೈಡ್ ಹೋಗ್ತಾ ಇದ್ದೀವಿ. ಲೈಕ್ ಒಂದು ಸ್ಮಾಲ್ ಸ್ಪಿನ್. ಇಲ್ಲಿಂದ ಮರವಂತೆ ಹೋಗಿ ಅಲ್ಲೊಂದು ಟೀನ ಏನಾದರೂ ಕುಡಿದು ಅಲ್ಲಿಂದ ವಾಪಸ್. ಸೊ ಇದು ಪ್ಲಾನ್. ಸೊ ಇವತ್ತಿನ ಲೈನ್ ಅಪ್ ಇಂಟರ್ಸೆಪ್ಟರ್ 650. ಈ ಗಾಡಿ ಯಾರ್ದಂತ ನಿಮಗೆಲ್ಲ ಗೊತ್ತೇ ಇರುತ್ತೆ. ಸೊ ನೀವು ವ್ಲಾಗ್ ನೋಡ್ತಾ ಇದ್ದೀರಾ ಅಂದರೆ, ಆ್ಯಂಡ್ ನನ್ನ ಚಾನಲ್ಗೆ ಹೊಸ್ತಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ಗಾಡಿ ನಮ್ಮ ಜೋಗಿ ಅವರದ್ದು. ಈ ಗಾಡಿ ಸೌಂಡೇ ಬೇರೆ. ಇದೊಂಥರ ನಮ್ಮದೇ ಗಾಡಿ ಇದ್ದಂಗೆ. ಜೋಗಿ, ಇಫ್ ಯು ಆರ್ ವಾಚಿಂಗ್, ಸ್ಟೇ ಟಿಲ್ ದಿ ಎಂಡ್. ಮಿಸ್ ಮಾಡ್ತಿದ್ಯಾ ಅಂತ ಗೊತ್ತು, ಬಟ್ ಇರಲಿ, ವ್ಲಾಗ್ ನೋಡು, ಎಂಟರ್ಕ ಮಜಾ ಮಾಡು. ನಮ್ಮ ಜೋಗಿ ಅವರು ಹೆವಿ ಬ್ಯುಸಿ, ಕೈಗೆ ಸಿಗಲ್ಲ. ಅದಕ್ಕೆ ಅವ್ರು ಗಾಡಿ ಇಸ್ಕೊಂಡಿದ್ದು. ಆ್ಯಂಡ್ ಇನ್ನೊಂದು ಗಾಡಿ ಬರಲಿ, ಹೆಸರೇ ಮರ್ತೋಯ್ತು, ನಮ್ಮ ಸೂಪರ್ ಮೀಟಿಯರ್. ಸೊ ಅದು ಹಳೆ ಮುಖ. ಈ ಗಾಡಿ ಫಸ್ಟ್ ಟೈಮ್ ನಾನು ವ್ಲಾಗ್ ಮಾಡ್ತಾ ಇರೋದು. ಒಂದು ರೈಡ್ಗೆ ತೊಗೊಂಡು ಹೋಗ್ತಾ ಇರೋದು. ಸೊ ಒಂದು ಒಳ್ಳೆ ಹೈವೇ ರನ್ ಇರುತ್ತೆ. ಸೊ ತನಕರಿ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಸೊ ಆಫ್ಟರ್ ಲಾಂಗ್ ಟೈಮ್ ಲೈಕ್ ಒಂದು ಪ್ರಾಪರ್ ಹೈವೇ ರೈಡ್ ಹೊಡಿತಾ ಇರೋದು. ಬ್ರೇಕ್ಫಾಸ್ಟ್ ರೈಡ್ ಮಾಡಬೇಕಿತ್ತು, ಏನು ಮಾಡೋದು, ಆ್ಯಸ್ ಆಲ್ವೇಸ್ ನಾ ಹೇಳ್ತಾನೆ ಆಲ್ಮೋಸ್ಟ್ 10-11 ಗಂಟೆ ಆಗಿಬಿಡ್ತು. ಯಾಕಂದರೆ ಬೆಳಿಗ್ಗೆ ಮಲಗಿದ್ದು 5 ಗಂಟೆಗೆ. ರಾತ್ರಿ ಮಲಗಬೇಕಾಗಿರೋದು, ನಾ ಮಲಗಿದ್ದು ಬೆಳಿಗ್ಗೆ 5 ಗಂಟೆಗೆ. ಸೊ ಹೇಳೋಕ್ಕಾಗಿಲ್ಲ. ಒಂದು ಸತಿ ಅಂದ್ಕೊಂಡೆ ಹಂಗೆ ರೈಡ್ ಹೊಡಿಯೋಣ ಅಂತ, ಆಮೇಲೆ ಅನ್ನಿಸ್ತು ಬೇಡ, ಮತ್ತು ನಿದ್ದೆ ಇಲ್ಲದೆ ರೈಡ್ ಮಾಡಿ ಅದು ಅಂದರೆ ರೈಡ್ ಮಾಡ್ದಂಗೆ ಆಗಲ್ಲ. ಹೋಪ್ಫುಲಿ ನಮಗೆ ಒಳ್ಳೆ ಸನ್ಸೆಟ್ ಸಿಗುತ್ತೆ ಅನ್ಕೊತೀನಿ. ಒಳ್ಳೆ ಒಂದು 4 ಫೋಟೋ ತೆಗೆದು ಹಾಗೆ ನಮ್ಮ ಸೂಪರ್ ಮೀಟಿಯರ್ನ ರೈಡ್ ಮಾಡಿ. ಸೊ ಅವನು ಎಕ್ಸಾಸ್ಟ್ ಅಪ್ಗ್ರೇಡ್ ಮಾಡಿದ್ದಾನೆ. ಆ್ಯಂಡ್ ಇದ್ರದ್ದು ಸೌಂಡ್ ನಿಮಗೆ ಕೇಳ್ತಾನೆ ಇರುತ್ತೆ. ಇದು ಒಂದು ನಿಮಿಷ, ಯಾವನ ಇವನು? ಸೊ ಇದರಲ್ಲಿರೋದು AEW ಎಕ್ಸಾಸ್ಟ್. ಆ್ಯಂಡ್ ಅವನು ಅಪ್ಗ್ರೇಡ್ ಆಗಿರೋದು, ಅದು ಹೆಸರು ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ. ನಮ್ಮ ಈ ಸಂತೆಕಟ್ಟೆ ಕೆಲಸ ಒಂದು ಯಾವಾಗ ಮುಗಿಯುತ್ತೆ ಗೊತ್ತಿಲ್ಲ. ಇನ್ನೂ ಕಲ್ಲು ಒಡೆದು ಗುಡ್ಡ ಹಾಕ್ತಾನೆ ಇದ್ದಾರೆ. ಹೈವೇಗೆ ಟಚ್ ಆಗ್ತಾ ಇದೀವಿ. ಆ್ಯಂಡ್ ಗೋಲ್ಡನ್ ಅವರ್ ಸ್ಟಾರ್ಟ್ ಆಗಿದೆ. ಸೊ ಗಾಡಿ ಬಗ್ಗೆ ಜಾಸ್ತಿ ಮಾತಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ನಾವು ರೈಡ್ ಮಾಡ್ತಿರೋದು ಇಂಟರ್ಸೆಪ್ಟರ್ 650. ಆ್ಯಂಡ್ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ಅನ್ಕೊತೀನಿ. 650 ಈ ಗಾಡಿ ಅಲ್ಲ, ಶೋರೂಮ್ ವೆಹಿಕಲ್, ಟೆಸ್ಟ್ ರೈಡ್ ವೆಹಿಕಲ್. ಸೊ ಇವತ್ತು ಫುಲ್ ರೈಡ್ ಎಂಜಾಯ್ ಮಾಡೋಣ. ಇವಾಗ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಎಷ್ಟು ಆಡಿಬಲ್ ಇದೆ, ಕೇಳ್ತಾ ಇದೆ ನಿಮಗೆ ಅಂತ. ಸೊ ಇವಾಗ ಎಕ್ಸಾಸ್ಟ್ ಲೈಕ್ ಫುಲ್ ರಾ. ಬ್ಯಾಫಲ್ ಇಲ್ಲ, ಬ್ಯಾಫಲ್ ತೆಗ್ದಿದ್ದಾನೆ. ಗೋಲ್ಡನ್ ಅವರ್ ಆಲ್ರೆಡಿ ಸ್ಟಾರ್ಟ್ ಆಗಿ ಹೋಗ್ಬಿಟ್ಟಿದೆ. ಸನ್ಸೆಟ್ ಸಿಗುತ್ತೆ ಅನ್ಕೊಂತೀನಿ. ಈ ನನ್ನ ಮಕ್ಕಳು ಒಂದು ಇಂಡಿಕೇಶನ್ ಏನು ಹಾಕಲ್ಲ. ಅಟ್ಲೀಸ್ಟ್ ಒಂದು ಬ್ಯಾರಿಕೇಡ್ ಆದರೂ ಹಾಕ್ಬೇಕು ಹಿಂದೆ, ರಸ್ತೆ ಕಾಮಗಾರಿಯಲ್ಲಿದೆ ಅಂತ. ಏನಿಲ್ಲ. ಆಹಾ. ಸೊ ಈ ಗಾಡಿ ಮೇಡ್ ಫಾರ್ ಹೈವೇಸ್. ಏನೇ ಹೇಳಿ, ಗಾಡಿ 100 ಗೊತ್ತೇ ಆಗ್ತಾ ಇಲ್ಲ. ಬ್ಯೂಟಿಫುಲ್ ಗೋಲ್ಡನ್ ಅವರ್ ಹ್ಯಾಸ್ ಸ್ಟಾರ್ಟೆಡ್. ಸೊ ಯಾಕ್ರೋ Wow, nice, beautiful. ಸೊ ಆಕಾಶ್ ಅವ್ರದ್ದು ಗಾಡಿ ಫುಲ್ ಮಿಂಚ್ತಾ ಇದೆ. ಎಕ್ಸಾಸ್ಟ್ ನೋಡಿ, ಎಕ್ಸಾಸ್ಟ್ ಅಪ್ಗ್ರೇಡ್ ಮಾಡಿದ್ದಾನೆ. ಸೊ ಅದು ಯಾವ ಎಕ್ಸಾಸ್ಟ್ ಅಂತ ಕರೆಕ್ಟಾಗಿ ಗೊತ್ತಿಲ್ಲ, ಆಮೇಲೆ ಕೇಳೋಣ. ಬಾಯ್, ಈ ಸೆಗ್ಮೆಂಟಲ್ಲಿ ಟ್ವಿನ್ ಅಫೋರ್ಡೆಬಲ್, ಲೈಕ್ ಪ್ರೈಸ್ ವೈಸ್ ಆಗಲಿ ಕಂಪೇರ್ ಟು ಅದರ್ ಬೈಕ್ಸ್ ಲೈಕ್ ಸೇಮ್ ಸೆಗ್ಮೆಂಟಲ್ಲಿ ನೋಡೋಕೆ ಹೋದರೆ. ಸೊ ಇದು ಎಷ್ಟು ಅಡ್ಡಿಲ್ಲ. ಎನ್ಫೀಲ್ಡ್ ಅವರು ಮಾರ್ಕೆಟನ್ನೇ ಎತ್ಬಿಟ್ಟಿದ್ದಾರೆ, ಏನೇ ಹೇಳಿ.
ಸೊ ಲುಕ್ಸ್ ವೈಸ್ ಆಗಲಿ ಪರ್ಫಾರ್ಮೆನ್ಸ್ ಆಗಲಿ ಮಾತೇ ಇಲ್ಲ, ಅಂಕುಲ್. ಆ್ಯಂಡ್ ಈ ಸ್ಟ್ರೆಚ್ ಏನಿದೆ ನನ್ನ ಫೇವ್ರೆಟ್ ಸ್ಟ್ರೆಚ್. ಸೊ ಏರಿಯಲ್ ವ್ಯೂ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಇದು ಅಲ್ಲಿ ಸ್ಟಾರ್ಟ್ ಆದರೆ ಫ್ಲೈಓವರು ಸಾಧಾರಣ ಒಂದು 3 ಕಿಲೋಮೀಟ್ರ್ ಇರ್ಬೋದೇನೋ, 2-3 ಕಿಲೋಮೀಟ್ರು. ಸನ್ಸೆಟ್ ಆಗೋಯ್ತಾ ಏನು ಕತೆ. IBW ಹೋಗೋಣ ಅಂದ್ಕೊಂಡಿದ್ದೆ, ಬಟ್ ಅದೇ ದಿನ ಶೂಟ್ ಬಂದುಬಿಟ್ಟಿದೆ, ಹಾಗಾಗಿ ಹೋಗೋಕ್ಕಾಗಲ್ಲ. ಆ್ಯಂಡ್ ಅಷ್ಟು ಇಂಟ್ರೆಸ್ಟು ಇಲ್ಲಪ್ಪ ಇವಾಗ, ಯಾಕೆ ಅಂತ ಗೊತ್ತಿಲ್ಲ. ಸೊ ತುಂಬ ಕಮರ್ಷಿಯಲ್ ಆಗ್ತಾಯಿದೆ ಅಲ್ಲ, ಆಗಿ ಹೋಗಿದೆ. ಸೊ ಲಾಸ್ಟ್ ಇಯರ್ ಆ್ಯಕ್ಚುಲಿ ಭಾಳ ಹೈಪ್ ಇತ್ತು. ಲಾಸ್ಟ್ ಇಯರ್ ಹೋಗಿದ್ದೆ ನಾನು 2023 ಅದ್ರ ಲಾಸ್ಟ್ ಇಯರ್, ಲಾಸ್ಟ್ ಇಯರ್ ಕರೆಕ್ಟ್ ಲಾಸ್ಟ್ ಇಯರ್ ಹೋಗಿದ್ದು. ಇವಾಗ ಬೇಗ ಅಲ್ಲ ಸನ್ಸೆಟ್ ಆಗೋದು. ಟೈಮ್ ಎಷ್ಟಾಯಿತು ಗೊತ್ತಿಲ್ಲ. ಬೆಳಿಗ್ಗೆ ಬಂದರೆ ಇಷ್ಟು ಟ್ರಾಫಿಕ್ ಇರ್ತಿರ್ಲಿಲ್ಲ, ಇವಾಗ ಟ್ರಾಫಿಕ್ ಜಾಸ್ತಿ. ವ್ಯಾಗನರು. ಸೊ ಅಂಕಲ್ ಎದಕ್ಕೆ ತಗೊಬಿಟ್ಟಿದ್ದಾರೆ. ಓಟೆಗೆ ಹಾಕ್ಲಾ? ಯಾಕೆ ಅಂಕಲ್ ಫುಲ್ ಜೋಸಲ್ಲಿದ್ದೀರಾ? ನಿಮ್ಗೆ ಇವೆಲ್ಲ ಬೇಕಾ? ನಂಗೆ ಚಿಕ್ಕ ಉರಿಯೋದಿಲ್ಲ ಅಂದರೆ, ಸೊ ಒಬ್ರನ್ನ ಓಟೆಗೆ ಹಾಕ್ತಿರ್ತೀರಾ. ಫಾರ್ ಎಕ್ಸಾಂಪಲ್ ಅವರೊಂದು ಡೀಸೆಂಟ್ ಸ್ಪೀಡಲ್ಲಿ ಹೋಗ್ತಾ ಇದ್ದಾರೆ, ಸೊ ಒಂದೇ ಸ್ಪೀಡ್ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನೀವು ಒಂದು 110 120ಗೆ ಬರ್ತಾ ಇದ್ದೀರಾ. ಯಾವಾಗ ಆ ಗಾಡಿನ ಓಟೆಗೆ ಹಾಕಕ್ಕೆ ಹೋಗ್ತೀರಾ, ಸೊ ಯಾವಾಗ ನೀವು ಆ ಗಾಡಿ ಓಟೆಗೆ ಹಾಕಕ್ಕೆ ಹೋಗ್ತೀರಾ, ಅವಾಗ ಒಂಥರ ಮೈಮೇಲೆ ಬಂದ್ಬಿಡುತ್ತೆ ಅವರಿಗೆ. ಬಿಡಬಾರ್ದಂತನೋ, ಸೊ ಆ ಮೈಂಡ್ ಸೆಟ್ ಏನಂತ ನನಗೆ ಗೊತ್ತಿಲ್ಲ. ಹೊಡ್ಕೊಳ್ಳಿ. ಬ್ಯೂಟಿಫುಲ್ ಕ್ಲೀನ್ ಸನ್ಸೆಟ್ ಆಗ್ತಾ ಇದೆ ಇವಾಗ. ಆ್ಯಕ್ಚುಲಿ ಪರ್ಫೆಕ್ಟ್ ಟೈಮ್ ಇವಾಗ ಅಲ್ಲಿರಬೇಕಿತ್ತು. ನಾನು ತುಂಬ ಅಬ್ಸರ್ವ್ ಮಾಡಿದ್ದೀನಿ, ನಮ್ಮ ಬೈಕರ್ಸ್ ಜೊತೆ ಈ ಥರ ಆಗೋದು ಜಾಸ್ತಿ. ಫುಲ್ ಗೇರ್ಡಪ್ ಆಗಿದ್ದೀರಾ. ಸೊ ಅವ್ರು ಏನು ಅನ್ಕೊಬಿಡ್ತಾರೆ, ನಾವು ರೇಸ್ ಮಾಡೋಕ್ಕೆ ಬರ್ತಾಯಿದ್ದೀವಿ ಅವ್ರ ಜೊತೆ ಅಂತ. ಸರ್, ನಾವು ಯಾರ ಜೊತೆನೂ ರೇಸ್ ಮಾಡೋಕ್ಕೆ ಬರ್ತಾಯಿಲ್ಲ. ನಮ್ಮ ಸ್ಪೀಡೇ ಅದು, ಏನು ಮಾಡೋದು. ಇವಾಗ ಇದೆ 650, ಇದರಲ್ಲಿ 70-80ರಲ್ಲಿ ಹೋಗೋಕ್ಕಾಗತ್ತಾ? ಮನ್ಸಾಗತ್ತಾ? ಫೈನಲಿ ಬ್ಯೂಟಿಫುಲ್. ಅಯ್ಯೋ, ಜನ ಜಾತ್ರೆ ಆಗ್ಬಿಟ್ಟಿದೆ ಇಲ್ಲಿ. ನಿಮಗೆ ವ್ಯೂ ತೋರಿಸೋಣ ಅಂದರೆ ಏನು ಮಾಡೋದು, ಎಲ್ಲ ಲಾರಿ ಅವರೇ ನಿಲ್ಲಿಸ್ಬಿಟ್ಟವ್ರೆ. ಕ್ರೇಜಿ. ಇನ್ನೊಂದು ಸೂಪರ್ ಮೀಟಿಯರ್ ಇದೆ ಮುಂದೆ. ಯಾವ್ದು ಎಕ್ಸಾಸ್ಟ್ ಇದು? ಯಾವ ಎಕ್ಸಾಸ್ಟ್ ಹೇಳು? ಹಾಂ, SS ಮೋಟೋಕಾರ್ಪ್. ಬೇಸ್ ಒಳ್ಳೆ ಇದೆ ಮಚ್ಚ ಇದ್ರದ್ದು. ಬ್ಯಾಫಲ್ ಇದೆ ಅಲ್ಲ ಈಗ? ಬ್ಯಾಫಲ್ ತೆಗೆದ್ರೆ ಕಿವಿ ಇಡ್ಲಿಕ್ಕೆ ಆಗಲ್ಲ. ಹಾಂ ಹೌದು, AW. ಹೌದಾ? ಬ್ಯಾಫಲ್ ತೆಗ್ದಿದ್ದೀರಾ? ಇನ್ನೊಂದು ಸೂಪರ್ ಮೀಟಿಯರ್. AW? ಆಹಾ. ಕಾರ್ ಕ್ರೇಜಿ. ಗಾಡಿ ಮುಂದೆ ಹಾಕು, ಒಂದೆರಡು ಫೋಟೋ ತೆಗಿಯುವ, ಮತ್ತೆ ಲೈಟ್ ಹೋಗ್ತದೆ. ನಂದೊಂದು ಫೋಟೋ ತೆಗಿತೆ ಇಲ್ಲಿಂದ. ಹಾಂ, ಲೆಟ್ಸ್ ಗೋ. ಆ್ಯಕ್ಚುಲಿ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ಜಾಸ್ತಿ ವ್ಲಾಗ್ ಮಾಡೋಕ್ಕೆ ಹೋಗಿಲ್ಲ. ನೋಡ್ತಾ ಕತ್ಲಾಗ್ಬಿಡ್ತು. ಸೊ ಇವಾಗ ಪ್ಲ್ಯಾನ್ ಏನಂದರೆ, ಕೋಟೇಶ್ವರದಲ್ಲಿ ಒಂದು ಮಟ್ಕಾ ಚಹಾ ಸಿಗುತ್ತೆ. ಸೊ ಅದನ್ನು ಕುಡಿದು ಅಲ್ಲಿಂದ ಪರಾರಿ. ಸೊ ಇದು ನಾವು ಕೋಟೇಶ್ವರದಲ್ಲಿದ್ದೀವಿ ಇವಾಗ. ಇಲ್ಲಿ ಸರ್ವಿಸ್ ರೋಡ್ ತೊಗೊಂಡು ಅಂಡರ್ ಪಾಸಲ್ಲಿ ರೈಟ್ ಹೊಡೆದು ಅಲ್ಲೊಂದು ಮಾಲ್ ಇದೆ, ಭಾರತ್ ಸಿನಿಮಾಸ್.
ಬೈಕ್ ತಗೊಂಡು ಬಂದು ಒಂದು ಸತಿ ಹಿಂಗೆ ಅಂದ ಅಂದರೆ ಎಲ್ಲರೂ ತಿರ್ಗಿ ನೋಡಬೇಕು. Sir, please do the honor. ನಾನು ಕೆಲವೊಂದು ಸತಿ ಬರ್ತಾ ಇರ್ತೇನೆ ಇಲ್ಲಿಗೆ. ಹೌದಾ? ಬಟ್ ಬ್ಲಾಗ್ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಚಿಯರ್ಸ್. ಚಿಯರ್ಸ್ ಚಿಯರ್ಸ್. ಪಾಪರ್ ಕೇಳ್ಸೋಣ ನಿಮಗೆ. ಪಾಟ್ ಪಾಟ್ ಪಾಟ್. ಅದು ಸೊ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಅಂತ ಹೇಳ್ತಾ, ಸ್ಟೇ ಸೇಫ್, ಸ್ಟೇ ಕ್ರಿಯೇಟಿವ್, ಕೀಪ್ ರೋಲಿಂಗ್. ಮಿಸ್ಟರ್ ಫೋಟೋ ಸೈನಿಂಗ್ ಆಫ್.